ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ ಶ್ರೀಪಾದವಲ್ಲಭ, ನರಸಿಂಹ ಯತಿವರ, ಶ್ರೀ ಸ್ವಾಮಿ ಸಮರ್ಥ, ಮಾಣಿಕ ಪ್ರಭುವರ, ಶ್ರೀ ಸಾಯಿನಾಥ, ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ, ಉತ್ತರಕಾಂಡ, ಷಷ್ಠಮ ಸ್ಕಂದ, ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಗೋವಿಂದ ಬುವಾರವರ ಕುದುರೆ ಪ್ರಸಂಗ ಹಾಗೂ ಬಾಲಕೃಷ್ಣ ಬುವಾನ ಕಥಾಪ್ರಸಂಗವೆಂಬ 6ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಒಮ್ಮೆ ಹರಿದಾಸ ಕೀರ್ತನಕಾರರಾದ ಗೋವಿಂದ ಬುವ ಠಾಕಳಿಯವರು ಶೇಗಾವಿಗೆ ಬರುವರು. ಅಲ್ಲಿ ಒಂದು ಪುರಾತನವಾದ ಶಿವಮಂದಿರವಿತ್ತು. ಅದರ ಜೀರ್ಣೋದ್ಧಾರವನ್ನು ಮೋಟೆ ಸಾಹುಕಾರನು ಮಾಡಿದ್ದರಿಂದ ಅದಕ್ಕೆ ಇಂದಿಗೂ ಮೋಟೆ ಮಂದಿರವೆಂದೇ ಕರೆಯಲಾಗುತ್ತಿದೆ. ಹೀಗಿರಲು ಆ ಮೋಟೆ ಮಂದಿರದಲ್ಲಿ ಗೋವಿಂದ ಬುವಾರವರು ತಂಗಿದ್ದರಿಂದ ಅವರ ಕುದುರೆಯೂ ಕೂಡ ಆ ಮಂದಿರದ ಮುಂದೆ ಕಟ್ಟಲ್ಪಟ್ಟಿತ್ತು. ಆದರೆ ಆ ಕುದುರೆಯು ಬಲು ತುಂಟವಾಗಿದ್ದರಿಂದ ಅದು ಬರೋ ಹೋಗುವವರಿಗೆಲ್ಲ ತನ್ನ ಹಿಂಗಾರಿನಿಂದ ಒದೆಯುತ್ತಿತ್ತು. ಅಲ್ಲದೆ ತನಗೆ ಕಟ್ಟಿದ್ದ ಹಗ್ಗವನ್ನು ತನ್ನ ಹಲ್ಲಿನಿಂದ ಕಡಿದು ಹಾಕಿ ಆಗಾಗ ಓಡಿಹೋಗಿ ಸ್ವೇಚ್ಛೆಯಾಗಿ ವರ್ತಿಸುತ್ತಿತ್ತು. ಅದಕ್ಕಾಗಿ ಟಾಕಳಿಯವರು ಅದಕ್ಕೆ ಕಬ್ಬಿಣದ ಸರಪಳಿಯನ್ನು ಮಾಡಿಸಿ ಅದರಿಂದ ಕಟ್ಟಿ ಹಾಕುತ್ತಿದ್ದರು. ಆದರೆ ಆ ದಿನ ಸರಪಳಿಯನ್ನು ತರಲು ಮರೆತಿದ್ದರಿಂದ ಕುದುರೆಯನ್ನು ಆ ದಿನ ಹಗ್ಗದಿಂದಲೇ ಅದೇ ಮಂದಿರದ ಮುಂದೆ ಕಟ್ಟಿಹಾಕಿ ತಾವು ಮಂದಿರದ ಒಳಗೆ ಮಲಗಿದರು. ಅಂದಾಜು ರಾತ್ರಿ 2 ಆಗಿತ್ತು. ಹೊರಗೆ ಮರಗಳ ಮೇಲೆ ಪಿಂಗಳ ಜಾತಿಯ ಗೂಬೆಗಳು ಒದರುತ್ತಿದ್ದವು. ಆಗ ಅದೇ ಸಮಯಕ್ಕೆ ಕುದುರೆಯನ್ನು ಕಟ್ಟಿದ ಜಾಗಕ್ಕೆ ಗಜಾನನ ಮಹಾರಾಜರ ಆಗಮನವಾಗುತ್ತದೆ. ಗರ್ವಿಷ್ಠರನ್ನು, ಉಡಾಳ ಹಾಗೂ ಪುಂಡರನ್ನು ಸರಿದಾರಿಗೆ ತರಲೆಂದೇ ಮಹಾರಾಜರ ಅವತಾರವಾಗಿರುತ್ತದೆ. ಅವರು ಬಂದವರೇ ಆ ಕುದುರೆಯ ಹತ್ತಿರ ಬಂದು ಗಣಗಣ ಗಣಾತ್ ಬೋತೆ ಎಂದು ನುಡಿಯುತ್ತಾ ಅದರ 4 ಕಾಲುಗಳ ನಡುವೆ ಆನಂದವಾಗಿ ಮಲಗುವರು. ಅವರ ಆ ನುಡಿಯಲ್ಲಿನ ಅರ್ಥವು ಎಂತೆಂದರೆ, ಗಣಿ ಎಂದರೆ ಗಣಿಸುವುದು, ಎಣಿಸುವುದು, ಗಣ ಎಂದರೆ ಬ್ರಹ್ಮನಿಗಿಂತ ಭಿನ್ನವಲ್ಲದ ಜೀವಾತ್ಮ. ಅದನ್ನು ತಿಳಿಸಲೆಂದೇ ಗಣಾತ್ ಎಂಬ ಶಬ್ದ ಉಪಯೋಗ ಮಾಡಿದರು. ಬೋತೆ ಇದು ಬಾತೆ ಎಂಬ ಹಿಂದಿ ಶಬ್ದದ ತದ್ರೂಪವಾಗಿರಬಹುದು. ಬಾ ಈ ಅಕ್ಷರದಿಂದ ಮನಸ್ಸನ್ನೇ ಸಂಬೋಧಿಸಿದಂತಿದೆ. ತೇ ಇದು ಸರ್ವನಾಮ ಸಂಜ್ಞಾರ್ಥಕವಾಗಿ ಬಂದಿದೆ. ಕೆಲವರು ಗಿಣಗಿಣ ಗಿಣಾತ್ ಬೋತೆ ಎಂದರೆ ಕೆಲವರು ಗಣಿಗಣ ಗಣಾತ್ ಬೋತೆ ಎಂದು ಸಂಬೋಧಿಸುತ್ತಿದ್ದರು. ಇರಲಿ, ಮಹಾರಾಜರು ಆ ಕುದುರೆಯ 4 ಕಾಲಿನ ಮಧ್ಯದಲ್ಲಿ ಮಲಗಿರುವರು. ಅತ್ತ ಅಚಾನಕ್ಕಾಗಿ ಗೋವಿಂದ ಬುವಾಗೆ ಎಚ್ಚರಾಗಿ ಹೊರಗೆ ಬಂದು ನೋಡಲು ಅಲ್ಲಿ ಸ್ವಯಂ ಅವತಾರಿಕರಾದ ಗಜಾನನ ಮಹಾರಾಜರು ಕುದುರೆಯ ಕಾಲಿನಡಿ ಮಲಗಿರುವುದನ್ನು ಕಂಡು ಬಹಳ ಆಶ್ಚರ್ಯಚಕಿತರಾದರು. ಕುದುರೆಯು ಕೂಡ ಶಾಂತವಾಗಿರುವುದನ್ನು ಕಂಡು ಮಹಾರಾಜರ ಪಾದಗಳಿಗೆ ಪ್ರಣಾಮ ಮಾಡಿದರು. ಅಲ್ಲದೆ ಅವರನ್ನು ಕುರಿತು, ಹೇ ದಯಾಘನ, ಅತ್ರಿನಂದನ, ಸಾಕ್ಷಾತ್ ದತ್ತಾವತಾರಿಯಾದ ತಾವು ನನ್ನ ಕುದುರೆಯನ್ನು ಸರಿದಾರಿಗೆ ತರಲು ಸ್ವತಃ ತಾವೇ ಇಲ್ಲಿಗೆ ಬಂದಿದ್ದೀರಿ. ಬರೀ ಮನುಷ್ಯರಷ್ಟೇ ಅಲ್ಲದೆ ತಾವು ಪಶು ಪಕ್ಷಿಗಳಿಗೂ ತಿದ್ದಿ ತೀಡಿ ಅವುಗಳಿಗೆ ಮುಕ್ತಿ ದೊರೆಯುವಂತೆ ಮಾಡಿದ್ದೀರಿ. ನಿಮ್ಮ ಕೃಪಾಶೀರ್ವಾದ ಮಾತ್ರದಿಂದಲೇ ನನ್ನ ಕುದುರೆಯು ಕೂಡ ಈಗ ಸಾಧುವಾಗಿದೆ ಎನ್ನಲು ಮಹಾರಾಜರು ಅಲ್ಲಿಂದ ಎದ್ದು ಆ ಕುದುರೆಯ ಬೆನ್ನ ಮೇಲೆ ಕೈತಿಡುತ್ತಾ, ಹೇ ಗೆಳೆಯ, ಇನ್ನು ಮುಂದೆ ನಿನ್ನ ಈ ಕೃತ್ಯವನ್ನು ಬಿಟ್ಟು ಬಿಡು. ನಿನ್ನ ಮಾಲೀಕನ ಸೇವೆಯನ್ನು ಶಾಂತತೆಯಿಂದ ಮಾಡಲು ಆ ಕುದುರೆಯು ತಲೆ ಹಾಕುವುದು. ಮಾರನೇ ದಿನ ಗೋವಿಂದ ಬುವಾರವರು ತಮ್ಮ ಕೀರ್ತನೆಯಲ್ಲಿ, ಹೇ ಅಚಿಂತ್ಯ ಪ್ರಭು, ಜಗದ್ರೂಪಿ, ನಿನ್ನ ಪ್ರತಿಕೃತಿಯನ್ನು ಯಾರು ತಿಳಿಯಬಲ್ಲರು? ಯಾರ ಪರಿಸೀಮೆಗೆ ತಲುಪಿದ್ದರೂ ದುಷ್ಟನು ನಿನ್ನ ಕೃಪೆಯಿಂದ ಸನ್ಮಾರ್ಗವನ್ನು ಕಂಡುಕೊಳ್ಳುವನು. ಅಂತಹ ಯುಗ ಯುಗಾಂತ್ಯಕ್ಕೂ ಬೆಳಕು ಬೀರುವ ಸ್ವಯಂ ಪ್ರಕಾಶಿತ ವಜ್ರವು ಶೇಗಾವಿಗೆ ದೊರೆತದ್ದು ಈ ಊರಿನ ಪುಣ್ಯವೇ ಸರಿಯೆಂದು ಆ ದಿನ ಮಹಾರಾಜರ ಕುರಿತಾಗಿಯೇ ಮನದುಂಬಿ ಕೀರ್ತನೆ ಮಾಡಿದ ಗೋವಿಂದ ಬುವಾರವರು ತನ್ನ ಕೀರ್ತನೆ ಮುಗಿದಾದ ಮೇಲೆ ಮತ್ತೆ ಮಹಾರಾಜರ ದರ್ಶನ ಪಡೆದು ಅದೇ ಕುದುರೆ ಏರಿ ತನ್ನ ಊರಿನತ್ತ ಮಾರ್ಗ ಕ್ರಮಿಸುವರು. ತಾವು ಹೋಗುವಾಗ ಬಹುದೂರದವರೆಗೂ ಮತ್ತೆ ಮತ್ತೆ ಮಹಾರಾಜರತ್ತ ತಿರುಗಿ ನೋಡುತ್ತಿದ್ದರು. ಅತ್ತ ಆ ಕುದುರೆಯು ಬಹುದಿನಗಳವರೆಗೆ ತನ್ನ ಮಾಲೀಕನ ಸೇವೆಗೈದು ಮುಂದೊಂದು ದಿನ ಮುಕ್ತಿ ಹೊಂದುತ್ತದೆ. ಹೀಗೆ ಗಜಾನನ ಮಹಾರಾಜರ ಆಶ್ಚರ್ಯಕರ ಸಂಗತಿಗಳು ಅಗಣಿತವಾಗಿವೆ. ಶೇಗಾವಿಯಿಂದ ಅನತಿ ದೂರದಲ್ಲಿ ಬಾಳಾಪುರ ಎಂಬುದೊಂದು ಊರು. ಆ ಊರಿನಲ್ಲಿ ಬಾಲಕೃಷ್ಣ ಎಂಬ ಸದಾಚಾರಿಯಾದ ರಾಮದಾಸಿಯೊಬ್ಬ ವಾಸಿಸುತ್ತಿದ್ದನು. ಅವನ ಹೆಂಡತಿಯಾದ ಪುತಳಾಬಾಯಿಯು ಕೂಡ ಪತಿಗೆ ತಕ್ಕಂತ ಸತಿಯಾಗಿದ್ದಳು. ಹೀಗಿರಲು ಅವರೀರ್ವರು ಪ್ರತಿ ವರ್ಷ ಪುಷ್ಯಮಾಸದಲ್ಲಿ ಸಮರ್ಥ ರಾಮದಾಸರ ಕ್ಷೇತ್ರವಾದ ಸಜ್ಜನಗಡಕ್ಕೆ ಹೋಗಿ ಬರುತ್ತಿದ್ದರು. ಅವರೊಂದಿಗೆ ಸಾಮಾನು ಹೊರಲು ಒಂದು ಕುದುರೆಯೂ ಕೂಡ ಇರುತ್ತಿತ್ತು. ಅವರು ಹೋಗುವಾಗ ರಾತ್ರಿ ದಾರಿಯಲ್ಲಿ ಯಾವ ಊರು ಬರುವುದೋ ಆ ಊರಲ್ಲಿ ತಂಗುತ್ತಿದ್ದರು.
ಮತ್ತೆ ಬೆಳಗ್ಗೆ ಎದ್ದು ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಿದ್ದರು. ಇದೇ ರೀತಿ ಅವರ ಯಾತ್ರೆಯನ್ನು ಹಲವಾರು ಸಂವತ್ಸರಗಳವರೆಗೆ ನಡೆಸಿಕೊಂಡು ಬಂದಿದ್ದರು. ಆದರೆ ಅವರಿಗೆ ಸಂತತಿ ಇರಲಿಲ್ಲ. ಅವರು ಶೇಗಾವ, ಕಾಮಗಾವ, ಮೇಹಕರ್, ದೇವಲಗಾವ ಮಾರ್ಗವಾಗಿ ಸಜ್ಜನಗಡಕ್ಕೆ ಹೋಗುತ್ತಿದ್ದರು. ದಾರಿಯುದ್ದಕ್ಕೂ ಅವರ ಬಾಯಿಯಿಂದ ರಾಮ ಸಂಕೀರ್ತನೆ ನಡೆಯುತ್ತಿತ್ತು. ದಾರಿಯಲ್ಲಿ ಬರುವ ಜಾಲನಾದ ಆನಂದ ಸ್ವಾಮಿಗೆ ನಮಿಸಿ ಜಾಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ 3 ದಿನ ತಂಗುತ್ತಿದ್ದರು. ಏಕೆಂದರೆ ಅದು ಸಮರ್ಥ ರಾಮದಾಸರ ಜನ್ಮಸ್ಥಳವಾಗಿತ್ತು. ನಂತರ ಅಂಬೆ ಜೋಗಾಯಿಯಿಂದ ಬೇಲೇಶ್ವರ ಮಹಾರಾಜರ ದರ್ಶನ ಮಾಡಿ ಮಾಹೂರ, ಡೋಮಗಾವ, ನರಸಿಂಗಪುರ, ಪಂಢರಪುರ, ನಾತೇಪುತೆ, ಶಿಂಗಳಾಪುರ, ವಾಯಿ, ಸಾತಾರ ಮಾರ್ಗವಾಗಿ ಹೋಗುವಾಗ ಅವರು ಅಲ್ಲಲ್ಲಿ ಬರುವ ಕ್ಷೇತ್ರಗಳನ್ನು ದರ್ಶಿಸುತ್ತಾ ಮುಂದೆ ಸಜ್ಜನಗಡಕ್ಕೆ ಹೋಗಿ ಅಲ್ಲಿ 4 ದಿವಸ ಇದ್ದುಕೊಂಡು ತಮ್ಮ ಅಲ್ಲಿನ ಸೇವಾ ಕಾರ್ಯಗಳನ್ನು ಭಕ್ತಿಯಿಂದ ಆಚರಿಸಿ ನಂತರ ದಾಸನವಮಿ ಮುಗಿದ ಮೇಲೆ ತಮ್ಮ ಊರಿಗೆ ವಾಪಸ್ಸಾಗುತ್ತಿದ್ದರು. ಆದರೆ ಈಗ ಅವರಿಗೆ ಮಾಗಿದ ವಯಸ್ಸು. ಒಮ್ಮೆ ಅವರು ಸಜ್ಜನಗಡಕ್ಕೆ ಹೋಗಿ ವಾಪಸ್ಸಾಗುವಾಗ ನಡೆಯಲಾಗದೆ ಸಜ್ಜನಗಡದ ಸಮರ್ಥರ ಸಮಾಧಿ ಬಳಿಯಲ್ಲೇ ಕುಳಿತುಕೊಂಡರು. ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದವು. ಹೇ ಸಮರ್ಥ, ಹೇ ಗುರುರಾಜ, ಈಗ ಈ ಶರೀರಗಳು ಶಕ್ತಿಹೀನವಾಗಿವೆ. ಇಲ್ಲಿಯವರೆಗೆ ನಿನ್ನ ಯಾತ್ರೆಯನ್ನು ಭಕ್ತಿಯಿಂದ ಆಚರಿಸುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ಹೇಗೆಂದು ಚಿಂತೆಯಾಗಿದೆ ಎಂದು ನುಡಿಯುತ್ತಾ ರಾತ್ರಿಯಾಗಲು ಅಲ್ಲಿಯೇ ಮಲಗಿದರು. ಅಂದು ರಾತ್ರಿ ಅವರ ಸ್ವಪ್ನದಲ್ಲಿ ಸಮರ್ಥರ ದರ್ಶನವಾಗಿ, ಹೇ ರಾಮದಾಸ, ನೀನೀಗ ನಿರಾಶನಾಗಬೇಡ. ಏಕೆಂದರೆ ಇಂದಿನಿಂದ ನೀನು ಇಲ್ಲಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ. ನೀನು ನನ್ನ ಉತ್ಸವವನ್ನು ಬಾಳಾಪುರದಲ್ಲೇ ಆಚರಿಸುವವನಾಗು. ಈಗ ನೀನು ನಿಶ್ಚಿಂತನಾಗಿ ನಿನ್ನ ಊರಿಗೆ ಹೊರಡುವವನಾಗು. ನಾನು ದಾಸನವಮಿಯ ದಿವಸ ನಿನಗೆ ಅಲ್ಲೇ ದರ್ಶನ ಕೊಡುವೆನು. ಇದು ಸತ್ಯವೆಂದು ತಿಳಿ ಎನ್ನಲು ಬಾಲಕೃಷ್ಣ ಭುವಾನಿಗೆ ಎಚ್ಚರವಾಗುತ್ತದೆ. ಅವನು ತನಗಾದ ದೃಷ್ಟಾಂತದ ಸಂಗತಿಯನ್ನು ತನ್ನ ಹೆಂಡತಿಗೆ ಹೇಳಲು ಈರ್ವರು ಮಾರನೇ ದಿನವೇ ಅಲ್ಲಿಂದ ತಮ್ಮ ಊರಿಗೆ ಹೊರಡುವರು. ಊರಿಗೆ ಬಂದ ಮೇಲೆ ಅವರು ಸಮರ್ಥರ ಉತ್ಸವವನ್ನು ಊರಿನಲ್ಲೇ ಆಚರಿಸತೊಡಗಿದರು. ಪ್ರತಿದಿನ ದಾಸಬೋಧೆ ಪಠಣ, ರಾತ್ರಿ ಹರಿಕೀರ್ತನೆ, ಹೀಗೆ ದಿನವಿಡೀ ಭಜನೆ ಕೀರ್ತನೆಗಳು ನಡೆಯುತ್ತಿದ್ದವು. ಹೀಗಿರಲು ಮುಂದೆ 9ನೇ ದಿನದ ರಾತ್ರಿ 2ನೇ ಪ್ರಹರಕ್ಕೆ ಶ್ರೀ ಸಮರ್ಥ ರಾಮದಾಸರ ಬದಲಾಗಿ ಶ್ರೀ ಗಜಾನನ ಮಹಾರಾಜರು ಅಲ್ಲಿ ಹಾಜರಾಗುವರು. ಅವರನ್ನು ಕಂಡ ಎಲ್ಲ ಭಕ್ತರು ಮಹಾರಾಜರು ಬಂದ ಕುರಿತು ಬಾಲಕೃಷ್ಣ ಭುವಾನಿಗೆ ತಿಳಿಸಿದರು. ಅವನು ಸರಸರನೆ ಹೊರಗೆ ಬಂದು ಮಹಾರಾಜರ ಪಾದಕ್ಕೆರಗಿದನು. ಆದರೆ ಅವನ ದೃಷ್ಟಿಯು ಹೊರಗಡೆಗಿತ್ತು. ಏಕೆಂದರೆ ಅವನು ಸ್ವಪ್ನದಲ್ಲಿ ಹೇಳಿದಂತೆ ಸಮರ್ಥ ರಾಮದಾಸರಿಗಾಗಿ ದಾರಿ ಕಾಯುತ್ತಿದ್ದನು. ಅವರು ಮತ್ತೊಮ್ಮೆ ಹೊರಳಿ ಮಹಾರಾಜರತ್ತ ನೋಡಲು ಅವರೇ ಸಮರ್ಥ ರಾಮದಾಸರಾಗಿ ದರ್ಶನ ನೀಡುವರು. ಹೀಗೆ ಗಜಾನನ ಮಹಾರಾಜರೇ ರಾಮದಾಸರಾಗಿ ದರ್ಶನವಿತ್ತುದನ್ನು ಕಂಡ ಬಾಲಕೃಷ್ಣ ಭುವಾನು ಸಮಸ್ತ ಲೋಕಪಾಲಕನಾದ ನೀನೇ ಅನಂತನು, ನೀನೇ ಸಮರ್ಥನು ಎಂದರಿತು ಅವನು ಮತ್ತೆ ಮತ್ತೆ ಅವರ ಪಾದಕ್ಕೆರಗುವನು. ಆಗ ಗಜಾನನ ಮಹಾರಾಜರು, ಹೇ ಬಾಲಕೃಷ್ಣ, ನಾನೇ ರಾಮದಾಸ, ನಾನೇ ಅಲ್ಲಿ ಇಲ್ಲಿ ಇರುವವನಾಗಿದ್ದೇನೆ. ಆತ್ಮವನ್ನು ಮರೆತು ಕೇವಲ ಶರೀರವು ನಿಜವೆಂದು ನಂಬದಿರು ಎನ್ನಲು ಅಲ್ಲಿರುವವರೆಲ್ಲರೂ ಸಮರ್ಥ ರಾಮದಾಸರಿಗೆ ಜಯವಾಗಲಿ, ಗಜಾನನ ಮಹಾರಾಜರಿಗೆ ಜಯವಾಗಲಿ ಎಂದು ಜೈ ಜೈಕಾರ ಹಾಕುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.